ನಾನಿವತ್ತು ಬಾತ್ನ ಬೇಗ ಬೇಗ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಇವತ್ತು ಅದನ್ನು ಏನೇನು ಐಟಮ್ ಬೇಕೋ ಅದನ್ನು ತೋರಿಸ್ತಿದ್ದೀನಿ. ಇದು ಈರುಳ್ಳಿ 4 ಹಚ್ಕೋಬೇಕು. ಇದು ಟೊಮೊಟೊ 4. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಥರ ಮಾಡ್ತಿದ್ದೀನಿ. ಇದು ಚಕ್ಕೆ, ಲವಂಗ, ಏಲಕ್ಕಿ ಪುಡಿ ನಚ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಧನಿಯಾ ಪುಡಿ 1 ಸ್ಪೂನ್. ಈಗ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಫಸ್ಟು ಸ್ಟವ್ ಮೇಲೆ ಪಾತ್ರೆ ಇಟ್ಕೋಬೇಕು. ಆಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಲೈಟಾಗಿರಲಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಈಗ ಇದು ನಾವು ನಚ್ಕೊಂಡಿದ್ವಲ್ಲ ಅದನ್ನ ಎತ್ಕೋಬೇಕು. ಫಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ನಚ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಈಗ ಬೇಕು ಈಗ ಈರುಳ್ಳಿ ಹಾಕೋಬೇಕು. ನಾನು ಅವಾಗಲೇ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು. ಈಗ ಈರುಳ್ಳಿ ಹಾಕ್ತಿದೆ. ನೆಕ್ಸ್ಟ್ ಟೊಮೊಟೊ ಹಾಕೋಬೇಕು. ಈಗ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡ್ವಿ. ಈಗ ನೆಕ್ಸ್ಟು ನೀರು ಥರ ಆಗೋಂಗೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಬಿಡುತ್ತೆ. ಬೇಗ ಟೊಮೊಟೊ ಬೇಯುತ್ತೆ. ಅದೇ ಎಣ್ಣೆಲ್ಲ ಪೌಡ್ರುಗಳನ್ನೆಲ್ಲ ಈಗ ಹಾಕ್ಕೊಂಡು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡು ಈಗ ತಯಾರಾಗಿದೆ. ಇನ್ನೊಂದು ಪುಡಿ ಇದೆ ಹಾಕೋಬೇಕು. ಧನಿಯಾ ಪುಡಿ ಹಾಕೋತಿದ್ದೀನಿ. ಈಗ ನಾನು 2 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ, 1 ಕಪ್ಪು. ಈಗ ಬುಟ್ಟಿಗೆಲ್ಲ ಎಣ್ಣೆನ ಹಾಕೋತಿದ್ದೀನಿ. ಈಗ ಇದನ್ನು ಕುದಿಯೋವರೆಗೂ ಕಾಯ್ತಿರ್ಬೇಕು. ಆಮೇಲೆ ತೆಗಿಬೇಕು. ಈಗ ಕುದೀತಿದೆಯಲ್ಲ, ಈಗ ಚೆನ್ನಾಗಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಬೇಕು.
ಪ್ಲೇಟ್ ಎತ್ತಿ ತೆಗಿತೀನಿ. ಘಮ ಘಮ ಅಂತಿದೆ. ಈಗ ಮಾಡಿ ಪ್ಲೇಟ್ ಮುಚ್ಚಿಸ್ತೀನಿ. ಇನ್ನೂ ಸ್ವಲ್ಪ ಬೇಯಬೇಕು. ಈಗ ಪ್ಲೇಟ್ ತೆಗೆದಿದ್ದೀನಿ. ರೆಡಿ ಟು ಈಟ್. ನಾವು ತಿಂತೀವಿ. ಈಗ ನೀವು ಮನೇಲಿ ಟ್ರೈ ಮಾಡಿ ತಿನ್ನಿ. ಬಾಯ್.